ನೋಡಿ, ಅದು ಸೂಪರ್ ಡೂಪರ್ ಆಗಿರೋ ಶುಗರ್ಗೆ, ಸುಸ್ತಿಗೆ ಎಲ್ಲದಕ್ಕೂ ಒಂದು ಹೇಳಿ ಮಾಡಿಸಿರೋ ರೆಸಿಪಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಬೇಸಿಗೆಯಲ್ಲಿ ಆಗಿರ್ಬೋದು, ಎಲ್ರಿಗೂ ಸುಸ್ತು ಎಲ್ಲ ಜಾಸ್ತಿ ಇರುತ್ತೆ, ಆಮೇಲೆ ಶುಗರ್ ಇರೋರಿಗೆ ಎಲ್ಲ ತುಂಬ ಒಳ್ಳೆಯದಾಗಿರೋ ರೆಸಿಪಿ ಇದು. ಒಂದು ವಾರ ಸೇವನೆ ಮಾಡಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇದನ್ನ ಸೇವನೆ ಮಾಡೋಕ್ಕಿಂತ ಮುಂಚೆ ಶುಗರ್ ಟೆಸ್ಟ್ ಮಾಡ್ಕೊಳ್ಳಿ, ಅದಾದಮೇಲೆ ಟೆಸ್ಟ್ ಮಾಡಿ ನೋಡಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಪೂರ್ತಿ ವಿಡಿಯೋನ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಇವಾಗ ನಾನು ಒಂದು ಬೌಲಲ್ಲಿ 1 ಸ್ಪೂನು 2 ಸ್ಪೂನ್ ತಗೋತಾ ಇದ್ದೀನಿ. ನೀವು ನಿಮಗೆ ಅಳತೆ ನೋಡಿಕೊಂಡು ತಗೊಳ್ಳಿ. 2 ಸ್ಪೂನು ಮೆಂತ್ಯ ಕಾಳು ತಗೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡಿಕೊಂಡು ನಾನೇನು ಮಾಡಿದ್ದೀನಿ, ರಾತ್ರಿ ಅಂದರೆ ಒಂದು 5 to 6 ಅವರು ನೆನೆಸಿಟ್ಕೊಂಡಿದ್ದೀನಿ ಮೆಂತ್ಯ ಕಾಳನ್ನ. ಮೆಂತ್ಯ ಶುಗರ್ಗೆಲ್ಲ ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತು. ಬರೀ ಇದೇ ತಿಂತಾರೆ. ಇದಕ್ಕಿಂತ ನಾವು ರಾಗಿ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ಬೇಗ ಶುಗರ್ ಕಂಟ್ರೋಲ್ಗೆ ಬರುತ್ತೆ. ಹಾಗಾಗಿ ಇದನ್ನ ನಾನು ರಾತ್ರಿ ನೆನೆಸಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಆದರೂ ನೆನೆಸ್ಕೋಬೋದು, ಒಂದು 5 hour ನೆನೆಸ್ಕೊಂಡ್ರೆ ಸಾಕು. ಈಗ ಕುಕ್ಕರಲ್ಲಿ ಇದನ್ನು ನೀರು ಸಹಿತ ಹಾಗೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನ ಒಂದು 4-5 ವಿಜಿಲ್ ಮಾಡ್ಕೋಬೇಕು ನಾವು. ಅಂದರೆ ನಮಗೆ ಮೆಂತ್ಯ ಚೆನ್ನಾಗಿ ಬೇಯಬೇಕು, ಆ ಥರ ಬೇಯಿಸ್ಕೋಬೇಕು. ನೆಕ್ಸ್ಟ್ ನಾವು ಮೆಂತ್ಯ ಬೇಯೋ ತನಕ ಏನು ನಾವು ಮೆಂತ್ಯ ತೊಗೊಂಡಿರ್ತೀವಲ್ಲ, ಅದೇ ಮೇಜರ್ಮೆಂಟಲ್ಲೇ ನಾನು ರಾಗಿ ಹಿಟ್ಟನ್ನ ತಗೋತಾ ಇದ್ದೀನಿ. ಮೊನ್ನೆ ಒಂದು ವೀಡಿಯೋದಲ್ಲಿ ಅಂತ ಇದ್ರು, ಯಾಕೆ ರಾಗಿ ಹಸಿ ಹಿಟ್ಟು ಅಂತೀರಾ ಮೇಡಮ್ ನೀವು, ರಾಗಿ ಹಿಟ್ಟು ಅಂತ ಅನ್ನಿ ಅಂತ ಇದ್ರು. ಮೈಸೂರಲ್ಲೆಲ್ಲ ರಾಗಿ ಹಸಿ ಹಿಟ್ಟು ಅಂತಾರೆ, ನಮ್ಮ ನಾರ್ತಲ್ಲೆಲ್ಲ ರಾಗಿ ಹಿಟ್ಟು ಅಂತಾರೆ. ಹಾಗಾಗಿ ನನಗೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾಗಿ ಅಂದೆ ನಾನು. ಈಗ ಮೆಂತ್ಯ 2 ಸ್ಪೂನ್ ತೊಗೊಂಡಿದ್ದೆ, ಅದೇ ಅಳತೆಗೆ ರಾಗಿ ಹಿಟ್ಟನ್ನ 2 ಸ್ಪೂನ್ ತೊಗೊಂಡಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಕಲಿಸ್ಕೊಂಡು, ಈಗ ರಾಗಿ ಹಿಟ್ಟಿಲ್ಲದೆ ಇರೋರು ರಾಗಿ ಹಿಟ್ಟಾದರೂ ತೊಗೋಬೋದು, ಇಲ್ಲಾಂದರೆ ರಾಗಿನೇ ತೊಗೊಂಡು ನಾವು ತೊಳೆದ್ಬಿಟ್ಟು ಕ್ಲೀನಾಗಿ ಒಂದು 1/2 hour ನೆನೆಸ್ಬೋದು. ಇಲ್ಲಾಂದರೆ ಹಾಗೆ ಮಿಕ್ಸಿ ಜಾರಲ್ಲಿ ಅದನ್ನ ಪೇಸ್ಟ್ ಮಾಡಿಕೊಂಡು ಅದನ್ನು ಈ ಥರ ನಾವು ಇದು ಮಾಡ್ಕೋಬೋದು. ರಾಗಿ ಇದ್ರೂ ಮಾಡ್ಕೋಬೋದು, ಹಿಟ್ಟಿದ್ರೆ ಬೇಗ ಆಗತ್ತೆ ಅಂತ ಅಷ್ಟೇ. ನೋಡಿ, ಗಂಟಿಲ್ದೆ ಇದನ್ನ ಕಲಿಸ್ಕೊಂಡಿದ್ದೀನಿ. ಇವಾಗ ಈ ಥರ ಪಾತ್ರೆಯಲ್ಲಿ ಇದನ್ನು ಚಾನ್ಸ್ಕೋಬೇಕು ನಾವು. ಈಗ ನಾವು ರಾಗಿ ಏನಾದರೂ ಇದಕ್ಕೆ ಮಿಕ್ಸಿಗೆ ಹಾಕಬೇಕಾದ್ರೆ ಅದ್ರ ಜೊತೆ ಕಾಯಿ ತುರಿ ಹಾಕೋಬೋದು, ಏಲಕ್ಕಿ, ಅದು ಇನ್ನೂ ಟೇಸ್ಟ್ ಚೆನ್ನಾಗೂ ಬರುತ್ತೆ, ಒಳ್ಳೆಯದು. ನಾನು ಆ ಥರ ಎಲ್ಲ ಏನು ಮಾಡ್ಕೋತಾ ಇಲ್ಲ, ಬರೀ ರಾಗಿ ಹಿಟ್ಟಲ್ಲಿ ಈ ಥರ ಮಾಡ್ಕೋತಾ ಇದ್ದೀನಿ. ತುಂಬ ಒಳ್ಳೆಯ ರೆಸಿಪಿ. ಆಮೇಲೆ ಅಷ್ಟೇ ಬೇಗ ಶುಗರು, ಸುಸ್ತು, ಈ ಥರ ಎಲ್ಲ ಇದಕ್ಕೂ ಇದು ತುಂಬ ಒಳ್ಳೆಯದು ರಾಗಿ ಅಂತೂ. ಆಮೇಲೆ ಈ ಬೇಸಿಗೆಯಲ್ಲಂತೂ ತುಂಬಾ ಒಳ್ಳೆಯದು. ಇದನ್ನು ಚೆನ್ನಾಗಿ ಸೋಸ್ಕೋಬೇಕಾಗ ಅದು ನಮ್ಮದಿದು ಇಲ್ಲೆಲ್ಲ ನೋಡಿ, ಈ ಥರ ಹೊಟ್ಟೆಲ್ಲ ಮೇಲೇ ಇರುತ್ತೆ. ಬರೀ ನಮಗೆ ರಾಗಿ ಹಾಲು ಸಿಗತ್ತೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ. 2 ವೀಡಿಯೋಗಳು ಮಾಡಿದ್ದೆ ನಾನು ಇದೇ ಥರದಲ್ಲಿ. ಇಲ್ಲ, ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಹೇಳಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರು ವೀಡಿಯೋ ನೋಡಿಲ್ಲ, ಹೋಗ್ಬಿಟ್ಟು ನೋಡಿ ಒಂದು ಸರಿ ಹಳೆ ವೀಡಿಯೋಗಳು ನೋಡಿ. ಇವಾಗ ಇದು ರಾಗಿದೆ ಹೆಂಗೆ ಮೇಲೆ ನಿಂತ್ಕೋತಾ ಇದೆ ನೋಡಿ. ಇಷ್ಟು ಉಳ್ಕೊಂಡಿದೆ ನಂದು. ಮಿಕ್ಕಿದೆಲ್ಲ ಇದು ಹಾಲು ಚೆನ್ನಾಗಿ ಬಂದಿದೆ. ಇವಾಗ ನೋಡಿ, ಈ ಥರ ಹಾಲು ಸಿಕ್ಕಿದೆ ನಮಗೆ, ರಾಗಿ ಹಾಲು. ಅಂದರೆ ಅದ್ರ ಸಿಪ್ಪೆ ಎಲ್ಲ ಅದು ತುಂಬ ಫೈಬರ್ ಇರೋದೆ, ಬಟ್ ಈ ಥರ ಹಾಕೊಂಡ್ರೆ ತುಂಬ ಒಳ್ಳೆಯದು ಅಂತ, ಚೆನ್ನಾಗಿರುತ್ತೆ ಇದೊಂಥರ. ಈಗ ಇದಕ್ಕೆ ರುಚಿಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ನೋಡಿಕೊಂಡು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಸಾಲ್ಟ್ ಹಾಕ್ಕೋಬೇಕು. ಇವಾಗ ನೋಡಿ, ಅದೇ ರಾಗಿ ಹಾಲೇನಿತ್ತಲ್ವ ಅದನ್ನು ನಾನು ರಾಗಿ ಕಲಸಿಟ್ಟಿರೋದು ಮೀಡಿಯಮ್ ಫ್ಲೇಮಲ್ಲೇ ಇದು ಮಾಡ್ತಾ ಇದ್ದೀನಿ. ಇದನ್ನ ನಾವು ಕೈ ಬಿಟ್ಟರೆ ಅದು ಗಂಟು ಆಗಿಬಿಡುತ್ತೆ. ಹಾಗಾಗಿ ಪೂರ್ತಿ ಅದು ಒಂದು ಸ್ವಲ್ಪ ಒಂದು ಬಂದು ಅದು ಕುದಿ ಬರೋ ತನಕ ನಾವು ಕೈ ಬಿಡದೆ ಆಡಿಸ್ತಾ ಇರಬೇಕು. ತುಂಬ ಜನ ಅಂತಾರೆ ನನಗೆ, ಇಲ್ಲ ಇಷ್ಟೊಂದು ಯಾಕೆ ಹೇಳ್ಕೊಂಡು ಕೂತ್ಕೋತೀರಾ, ಅದನ್ನ ಶಾರ್ಟ್ಸ್ ಮಾಡ್ಬೋದು ಅಂತ. ಬಟ್ ಏನಾಗುತ್ತೆ ಅಂದರೆ, ಈ ಒಂದೊಂದು ವಿಷಯಗಳು ನಾವು ಪೂರ್ತಿ ಡೀಟೇಲಾಗಿ ಹೇಳಿದ್ರೆ ತುಂಬ ಜನ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹಾಗಾಗಿ ನನಗೆ ಹೆಂಗೆ ಬರುತ್ತೆ ಹಂಗೆ ಸ್ವಲ್ಪ ಲೇಟ್ ಆದರೂ ಆಗಲಿ, ಪೇಷನ್ಸ್ ಇಟ್ಕೊಂಡು ನೋಡ್ತಾರೆ ನಮ್ಮ ವ್ಯೂವರ್ಸು ಅಂತ ಪೂರ್ತಿ ಡೀಟೇಲಾಗಿ ಹೇಳೋದು ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಇವಾಗ ನೋಡಿ, ಇದು ಗಟ್ಟಿ ಆಗ್ತಾಯಿದೆ ನಮ್ಮದು ರಾಗಿ. ಇದು
ನೋಡಿ ಎಷ್ಟು ಚೆನ್ನಾಗಿ ತೋರಿಸ್ತೀನಿ. ಮೀಡಿಯಮ್ ಫ್ಲೇಮಲ್ಲೇ ನಾವು ಈ ಥರ ಮಾಡಿಕೊಂಡ್ರೆ ಅದು ಗಂಟಾಗಿ ಬರಲ್ಲ. ಆವಾಗ ಈಗ ಇದು ನಮ್ಮದು ರಾಗಿ ಸರಿ ಅಂತಲೇ ಅನ್ಬೋದು, ಅಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದನ್ನು ನಾವು ಈ ಥರ ಸೇವನೆ ಮಾಡಿಕೊಂಡು ಬಂದರೆ ಒಂದು ವಾರದಲ್ಲಿ ಎಂಥ ಶುಗರು ಬಿ ಪಿ ಇದ್ದವರಾಗಲಿ ಇಲ್ಲದೇ ಇರೋರಾಗಲಿ ಸುಸ್ತು ಎಲ್ಲ ಕಡಿಮೆ ಆಗುತ್ತೆ. ಈಗ ಇದು ರೆಡಿಯಾಗಿದೆ. ಇದನ್ನ ಸ್ವಲ್ಪ ನೋಡಿ, ನಾನು ಮೆಂತೆಕಾಳು ಏನು ಬೇಯಿಸಿದ್ನಲ್ಲ ಅದನ್ನು ಇದಕ್ಕೆ ಹಾಕಿದ್ದೀನಿ. ವಿಡಿಯೋ ಆನ್ ಮಾಡಿದ್ದೀನಿ ಅಂತ ಮಾತಾಡ್ತಾ ಇದ್ದೀನಿ, ನೋಡಿದ್ರೆ ವಿಡಿಯೋನೇ ಆನ್ ಮಾಡಿಲ್ಲ. ಮೆಂತೆಕಾಳನ್ನ ಬೇಯಿಸಿರೋ ಮೆಂತೆಕಾಳು ನೀರು ಸಹಿತ ಇದಕ್ಕೆ ಹಾಕೋಬೇಕು, ಆವಾಗ ಅದರಲ್ಲಿರೋ ಅಂಶ ಎಲ್ಲ ನಮಗೆ ಇದು ಆಗುತ್ತೆ. ನೋಡಿ ಇಲ್ಲಿ ಮೆಂತೆಕಾಳು ಕಾಣಿಸ್ತಾ ಇದೆ, ಅದು ನಾನು ಮರೆತು ಬಿಟ್ಟೆ, ಹಾಕಿದ್ಮೇಲೆ ನೋಡ್ತಾ ಇದ್ದೀನಿ, ಹಂಗಾಗೋಯ್ತು. ಒಂದೊಂದು ಸರಿ ಹಾಗಾಗತ್ತೆ. ಇದು ಮೆಂತೆಕಾಳು ಸಹಿತ ಹಾಕಿದ್ದೀನಿ. ಒಂದು 2 ನಿಮಿಷ ಮತ್ತೆ ಬೇಯಿಸ್ಕೊಂಡ್ರೆ ಅದು ಕಹಿ ಅಂಶ ಇರಲ್ಲ ಅಷ್ಟಾಗಿ. ಆಮೇಲೆ ಶುಗರು ಇರೋರಾದರೆ ಈಗ ಸಾಲ್ಟ್ ಹಾಕಿ ತೋರಿಸಿದೆ ಈ ಥರ ಮಾಡ್ಕೊಳ್ಳಿ. ಬೇರೆಯವರಾದರೆ ಇದಕ್ಕೆ ಈ ಟೈಮಲ್ಲಿ ನಾವು ಬೆಲ್ಲ ಪಾಕ ಮಾಡಿ ಆದರೂ ಹಾಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ವಾರ ಸೇವನೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮೊದಲು ನೀವು ಶುಗರನ್ನ ಚೆಕ್ ಮಾಡಿಸ್ಕೊಂಡು ಇದನ್ನು ಈಗ ಇದು ರೆಡಿಯಾಗಿದೆ, ಇದನ್ನು ಒಂದು ವಾರ ಸೇವನೆ ಮಾಡಿ ಆಮೇಲೆ ಶುಗರ್ ಟೆಸ್ಟ್ ಮಾಡ್ಕೊಳ್ಳಿ, ನಿಮಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ನೋಡಿ ಇದು ಮೆಂತೆ ಮತ್ತು ರಾಗಿದು. ಈಗ ಇದು ತಣ್ಣಗೆ ಹಾಕಿಬಿಡ್ತೀನಿ ನಾನು. ನೋಡಿ ಇವಾಗ ಇದು ಮೆಂತೆ ರಾಗಿದು ತುಂಬ ಚೆನ್ನಾಗಿರೋ ರೆಸಿಪಿ, ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನು ಮೆಂತೆ ಹಾಕುವಾಗ ವೀಡಿಯೋ ಮರೆತುಬಿಟ್ಟೆ, ಸಾರಿ. ಇನ್ನೊಂದು ಸರಿ ಅದೇನೋ ವೀಡಿಯೋ ಆನ್ ಮಾಡಿದ್ದೀನಿ ಅಂದ್ಕೊಂಡು ಮಾತಾಡ್ತಾ ಇದ್ದೆ, ಬಟ್ ನೋಡಿದ್ರೆ ವೀಡಿಯೋ ಆನ್ ಆಗಿರಲಿಲ್ಲ, ದಯವಿಟ್ಟು ಕ್ಷಮಿಸಿ. ಈಗ ಒಂದು ಬೌಲಲ್ಲಿ ತಣ್ಣಗಾದ್ಮೇಲೆ ಆದರೂ ಹಾಕ್ಕೊಳ್ಳಿ, ಬಿಸಿ ಬಿಸಿ ಆದರೂ ಸೇವನೆ ಮಾಡಿ, ಏನಿಲ್ಲ. ಮಿಕ್ಕಿದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಸೇವಿಸ್ಬೋದು. ಒಂದು ವಾರ ಸೇವನೆ ಮಾಡಿ ನೋಡಿ, ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಹೇಗನ್ನಿಸ್ತು? ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.